ಕಿಡಿಗೇಡಿಗಳ ವಿಕೃತಿಗೆ ರೈತನ ತೆಂಗಿನ ಕನಸು ಭಸ್ಮ. 8 ವರ್ಷಗಳ ಶ್ರಮ ಬೂದಿಪಾಲು. ಹೌದು, ಮಗುವಿನಂತೆ ಸಲಹಿದ ಮರಗಳು ಫಸಲು ನೀಡುವ ಹೊತ್ತಿಗೆ ದುರುಳರ ಕೆಟ್ಟ ದೃಷ್ಟಿಗೆ ಬಲಿಯಾಗಿವೆ. ಹಾಸನ ತಾಲೂಕಿನ ಕಮ್ಮರಗಿ ಗ್ರಾಮದಲ್ಲಿ ಕಿಡಿಗೇಡಿಗಳು ಎಸಗಿದ ಅಮಾನವೀಯ ಕೃತ್ಯಕ್ಕೆ ರೈತನೊಬ್ಬನ 8 ವರ್ಷಗಳ ಸತತ ಪರಿಶ್ರಮ ಬೆಂಕಿಯ ಜ್ವಾಲೆಯಲ್ಲಿ ಸುಟ್ಟು ಕರಕಲಾಗಿದೆ. ಕಮ್ಮರಗಿ ಗ್ರಾಮದ ದೇವರಾಜೇಗೌಡರ ಪುತ್ರ ಜಯರಾಮ್ ಎಂಬುವರಿಗೆ ಸೇರಿದ ತೆಂಗಿನ ತೋಟಕ್ಕೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದು ಸುಮಾರು 50ಕ್ಕೂ ಹೆಚ್ಚು ತೆಂಗಿನ ಮರಗಳು ಅಗ್ನಿಗಾಹುತಿಯಾಗಿವೆ. ರೈತ ಜಯರಾಮ್ ಅವರು ಕಳೆದ 8 ವರ್ಷಗಳಿಂದ ಹಗಲಿರುಳು ಶ್ರಮಿಸಿ ಈ ತೋಟವನ್ನು ನಿರ್ಮಿಸಿದ್ದರು. ಬೇಸಿಗೆಯ ಬಿಸಿಲಿನಲ್ಲಿ ತೋಟ ಒಣಗದಂತೆ ಟ್ಯಾಂಕರ್ ಮೂಲಕ ನೀರು ತಂದು ಗಿಡಗಳನ್ನು ಪೋಷಿಸಿದ್ದರು. ಇನ್ನೇನು ಕೈಗೆ ಫಸಲು ಬಂದು ಬದುಕು ಹಸನಾಗುತ್ತದೆ ಎನ್ನುವಷ್ಟರಲ್ಲಿ ತೋಟದಲ್ಲಿದ್ದ ಒಣಗಿದ ಜೋಳಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಕ್ಷಣ ಮಾತ್ರದಲ್ಲಿ ವ್ಯಾಪಿಸಿದ ಬೆಂಕಿ ಇಡೀ ಹಸಿರು ತೋಟವನ್ನ ಸ್ಮಶಾನವನ್ನಾಗಿಸಿದೆ. ಬದುಕಿಗೆ ಆಧಾರವಾಗಿದ್ದ ತೆಂಗಿನ ಮರಗಳು ಸುಟ್ಟು ಹೋಗಿರುವುದರಿಂದ ಜಯರಾಮ್ ಅವರ ಕುಟುಂಬ ಕಂಗಾಲಾಗಿದೆ. ಕೂಡಲೇ ಸ್ಥಳಕ್ಕೆ ಕಂದಾಯ ಮತ್ತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ನಷ್ಟದ ಅಂದಾಜು ಮಾಡಬೇಕು. ಸರ್ಕಾರವು ಮಾನವೀಯ ನೆಲೆಯಲ್ಲಿ ಸ್ಪಂದಿಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ರೈತ ಜಯರಾಮ್ ಮನವಿ ಮಾಡಿದ್ದಾರೆ. ಬುಡಕ್ಕೆ ತೆಂಗಿನ ಬುಡ ಆರ್ದಂಗಿರಲಿ ಅಂತ ಹೇಳಿ ನಾವು ಜೋಳ ಸಿಪ್ಪೆ ಹಾಕಿದ್ದು ತೆಂಗಿನ ಬುಡನೇ ತುಂಬ ಹಾನಿಯಾಗಿದೆ. ಇದು ಹೋಗುತ್ತೆ, ಇದರಲ್ಲಿ ಏನೂ ಇಲ್ಲ, ಇದರಲ್ಲಿ ಎಲ್ಲ ಫುಲ್ ಒಣಗಿ ಹೋಗೋ ಸ್ಟೇಜಲ್ಲಿದೆ. ಇವತ್ತು ತೆಂಗಿನ ಗಿಡ ಈ ಥರ ಸುಟ್ಟೋಗಿದೆ. ಇದೇ ರೀತಿ ಬುಡನೇ ಸುಟ್ಟೋಗಿದೆ, ಎಲ್ಲ ಬುಡನೇ ಸುಟ್ಟೋಗಿದೆ. ಜೋಳದ ದಿಂಡು ಹಾಕಿದ್ದು ಬುಡದಲ್ಲಿ ನೀರು ತೇವಾಂಶ ಆರ್ದಂಗಿರಲಿ ಅಂತ ಹೇಳಿ ಬುಡವೇ ಸುಟ್ಟೋಗಿದೆ. 50 ತೆಂಗಿನ ಗಿಡ ಬುಡ ಸುಟ್ಟೋಗಿದೆ. ಮತ್ತೆ ಚಿಗುರೋದಿಲ್ಲ, ಮತ್ತೆ ಚಿಗುರಲ್ಲ, ಇದು ಹೋದಂಗೆ ಮತ್ತೆ ಕಿತ್ತಾಕಿ ನಾವು ಮತ್ತೆ ಬೇರೆ ಹಾಕ್ಬೇಕು. ಸುಮಾರು 8 ವರ್ಷದಿಂದವ ಬಾರೆ ಇಲ್ಲಿ ನೀರಿನ ಫೆಸಿಲಿಟೀಸ್ ಇಲ್ಲ. ಹಂಗಾಗಿ ನಾವು ಟ್ಯಾಂಕರ್ ಗಾಡಿಯಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀರು ಹೊಡ್ಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದು ನಾವು. ನಮಗೆ ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲಪ್ಪ, ಇದನ್ನೇ ನಂಬಿಕೆ ಜೀವನ ಮಾಡ್ತಾಯಿದ್ದೀವಿ. ಸುಮಾರು 8 ವರ್ಷದಿಂದ ಬೆಳೆದಿರೋ ತೆಂಗಿ ಗಿಡವ ನೆನ್ನೆ ದಿವಸ ಯಾರು ದುಷ್ಕರ್ಮಿಗಳು ಬೆಂಕಿ ಹಾಕಿ ಹೋಗಿದ್ದಾರೆ. ಬೇಸಿಗೆ ಇಲ್ಲಿ ಬಾವಿ ಇಲ್ಲ, ಟ್ಯಾಂಕರ್ ಗಾಡಿಯಿಂದ ಸುಮಾರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀರು ಹೊಡಿಸಿ ಬೆಳೆದಿದ್ದು ಯಾರು ದುಷ್ಕರ್ಮಿಗಳು ನೆನ್ನೆ ದಿವಸ ಬೆಂಕಿ ಹಾಕಿ ಹೋಗಿದ್ದಾರೆ. ಸುಮಾರು 50 ತೆಂಗಿ ಗಿಡ ಸುಟ್ಟೋಗಿದೆ. ಏಕಿ ಸುಟ್ಟೋಗಿರೋದ್ರಿಂದ ದುಷ್ಕರ್ಮಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಮಗೂ ಕೂಡ ನಮಗೆ ಸೂಕ್ತ ಪರಿಹಾರ ಕೊಡಬೇಕಾಗಿ ಕೇಳ್ಕೊತಿದ್ದೀವಿ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿತ್ತು, ನಮಗೆ ಖರ್ಚು ಮಾಡಿದೆಲ್ಲ ನಷ್ಟ ಆಗಿದೆ. ಅದನ್ನು ತುಂಬಿಸ್ಕೊಡ್ಬೇಕಾಗಿ ಕೇಳ್ಕೊತಿದ್ದೀವಿ. ಯಾರೋ ನಿನ್ನೆ ಮಧ್ಯಾಹ್ನ ಬಂದು 2 ಗಂಟೆಯಲ್ಲಿ ಬೆಂಕಿ ಹಾಕಿ ಹೋಗಿದ್ದಾರೆ. ಬುಡ ಆರ್ದಂಗೆ ಇರಲಿ ಅಂತೇಳಿ ಜೋಳದ ದಿಂಡು ಹಾಕಿದ್ದು ಅದು ಕರೆಕ್ಟಾಗಿ ದಿಂಡಿಗೆ ಬೆಂಕಿ ಹಾಕಿ ಹೋಗಿದ್ದಾರೆ.